ಡಾಕ್ಟ್ರೆ ಹೇಳಿದ್ರೆ ಎಂಥ ಯಜಮಾನ್ರೆ ಹಿಂಗೆಲ್ಲ ಮಾತಾಡ್ತೀರಿ ಕೇಳ್ತೀರಿ. ಇದಕ್ಕೆ ನಾವು ಮಾತಾಡ್ಬೇಕು ಬಿಡ್ಬೇಕು ಈಗ. ಅಲ್ಲ ಬಂದು ಕಿಲ್ಗು ಹೇಳ್ತಿದ್ದೀನಿ. ಆಸೆಗೆ ಹಾಕ್ಯಣದೆ ಹೊಟ್ಟೆ ಕೊಚ್ಚೋದು ಅಂದ್ರೆ ಇಂಥ ನಮೂನಿ ಅಂತ ಇಲ್ಲ. ನಮ್ಮ ಮನೇಲಿ ಎಲ್ಲ ಇದ್ದವರಿಗೆ ಹೇಳಿದ್ರೆ ಅವ್ರು ಹೇಳಿದ್ದೇ ಆಗ್ಬೇಕು. ಡಾಕ್ಟ್ರು ಬರಬೇಕು ಅಂತ ಅಂತ ಹೊಟ್ಟೆ ನೋವು ಅಂತೀನಿ, ಯಾವುದೇ ಮುಟ್ಟು ನೋಡ್ತಿದ್ದೀರಿ. ಇದಕ್ಕೆ ಅಂತ ಹೇಳಿ ನಾನು ಹೊಟ್ಟೆ ನೋವು ಆಶಂಕೆಗೆ ಹಾಕಿಡದೆ. ಅಪ್ಪ ಅದು ಹಂಗಲ್ಲ. ಹೊಟ್ಟೆ ನೋವಾಗಲಿ, ಕಾಲು ನೋವಾಗಲಿ, ಕೈ ನೋವಾಗಲಿ ಅವ್ರು ಮಾಡೋ ಟೆಸ್ಟೆಲ್ಲ ಮಾಡಲೇಬೇಕಲ್ಲ. ಈಗ ನೋಡಿ, ಹೌದಾ, ಇದ್ದಕ್ಕಿದ್ದಂತೆ ಕೆಮ್ಮು ಶುರು ಆಯ್ತು ನಿಮಗೆ, ಅದನ್ನೇ ಎಲ್ಲ ನೋಡ್ತಾರೆ ಬಿಡಿ. ಇದು ಅಂಶಂಕೆಗೂ ಕೊಡ್ತಾರೆ. ನಾನು ಹೇಳಿನಿ ಅಂಶಂಕೆ ಅಂತ. ಸುಮ್ಮನೆ ಮಲ್ಕಿಬಾರ್ದಾ? ಆಗಲಿ, ಹಾಗೆ ಆಗಲಿ. ಸಾಯಂಕಾಲ ತನಕ ಗಾನಾಗ ಇದ್ದೆ ಡಾಕ್ಟ್ರೆ. ಈಗ ಯಾಕೋ ಒಂಥರ ಜೀವ ತೊಳ್ಕರ್ದಂಗೆ ಆತದ ನೋಡಿ. ಅದು ಬಿಡದೆ ಒಂದು 2-3 ಸತಿ ಹೋಗಿ ಬಂದ ಮಾರ ಸಾಕು ಬೇಕಾಗ್ತದೆ. ಅದಕ್ಕೊಂದು ಏನಾದ್ರು ಮದ್ದು ಕೊಡಿ ನೋಡೋಣ. ಮಾದ್ರೆ ಇದ್ದ ತಗ್ತೀನಿ ಅಂದರೆ ಈಗ ಬೇಡ ಆಗಬೇಡ ಈಗ ಅಂತೇಳಿ ತಗೊಂಡ್ಲೇ ಇಲ್ಲ, ಅಲ್ಲೇ ಕೂತವು. ಅಜ್ಜಮ್ಮ, ಯಾಕೆ ಹಾಗೆ ಮಾಡಿದ್ರಿ? ನಾನು ಹೇಳಿದ್ದದು ಮಾತ್ರ ಯಾವ ತೊಗೊಬೇಕು ಅಂತ. ಅದನ್ನು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕಡಿಮೆ ಆಗಿರ್ತಿತ್ತು. ನೀವೇ ತಪ್ಪು ಮಾಡಿದ್ರಿ. ಯಾಕೆ ಕೊಡಲಿಲ್ಲ ಅವರಿಗೆ? ಅಯ್ಯೋ ಡಾಕ್ಟ್ರೆ, ಆ ಮನುಷ್ಯ ಹೇಳ್ತಾರೆ ಅಂಥೇಳಿ ನೀವು ನಂಬಿಕೆ ಕುತ್ಕೋಬೇಡಿ. ಪೂರ್ತಿ ಸುಳ್ಳೆ ಅಲ್ಲ. ಹೊತ್ತಿಗೆ ಸರಿಯಾಗಿ ಮಾತ್ರೆ ಕೊಡ್ತಾನೆ ಇದ್ದೀನಿ. ಇಷ್ಟೊತ್ತಿಗೆ ನಿಲ್ಬೇಕಿತ್ತಪ್ಪ, ನಿಲ್ಲ ಇಂಥದಂತ ನಂಗೆ ಒಂದು ಜಾಗಲ್ಲ. ಎಂಥದವ್ರಾಗಲಿ ಡಾಕ್ಟ್ರೆ, ಸಮ ನೋಡ್ಕೊಂಡು ಒಂದು ಇಂಜೆಕ್ಷನ್ನೇ ಕೊಡಿ ಅತ್ಲಾಗಿ. ಮತ್ತು ಎಂತ ಮಾಡೋದು? ಈ ಮನುಷ್ಯ ಇವಾಗೆ ಬೇರೆ ಎಂತಾರು ಮಾಡ್ಕೊಡ್ತೀವಿ ಒಂಚೂರು ಕುಡೀರಿ ಅಂದರೆ ಕುಡಿಯಲ್ಲ. ಮೈಯ ನೀರಿನ ಅಂಶನೇ ಇಲ್ಲ. ನೀರು ಕುಡೀರಿ ಅಂದರೆ ಅದನ್ನು ಕುಡಿಯಲ್ಲ. ಎಂತ ಹೇಳೋದು? ಕಡೆಗೆ ಒಂದಕ್ಕೊಂದುವರೆ ಆದರೆ ಏನು ಗತಿ ಸಾಯೋದು ಮರ? ಎಂತಕ್ಕೊಂದಕ್ಕೊಂದುವರೆ ಆಗ್ತದೆ. ಆಶಕ್ಕೆ ಏನು ಇದೇ ಮೊದಲು ಬಂದಿದ್ದ. ಯಾವಾಗಲೂ ನಾನು ಹಿಂಗೆ ಎಂತಾರು ಮೆಡಿಸಿನ್ ಮಾಡಿ ತಗೊಂಡ್ರೆ ಸರಿ ಆಗ್ತದೆ. ತಾಯಿ ಮಕ್ಕಳು ಅದಕ್ಕೆ ಬಿಡಲ್ಲ. ಭಕ್ತ ಡಾಕ್ಟ್ರನ್ನ ಕರ್ಕೊಬಲ್ಲಿ ಇಂಜೆಕ್ಷನ್ ಕೊಡಿಸಿ ಮಾತ್ರೆ ಕೊಡಿಸಿ. ಏನು ಯಾವಾಗಲೂ ನಾ ಮಾತ್ರೆನ ತಗೋತಿದ್ನ. ಅವರೆಲ್ಲ ಹೇಳಿಕೆ ಮಾತ್ರ ಕೇಳೋಕೆ ಹೋಗಬೇಡಿ. ನಿಮಗೆ ಹೆಂಗೆ ಅನ್ನಿಸ್ತದೆ ಅದನ್ನೇ ಮಾಡಿ. ಮಾತ್ರೆ ಇದ್ರೂ ಕೊಡಿ, ಕಣಂದಿ ಖರ್ಚು ತರೋಕ್ಕಂತ ಏನು ತಗೊಂಡೋಗಿ ತಂದಾನೆ. ನಾವು ಒಳ್ಳೆ ಮರ್ತ್ಕ ಕೂತ್ನೇನ. ನಮ್ಮ ಮನೇಲಿ ಯಾರು ಒಂದು ಗಳಿಕ್ಕೆ ಹೋಗಿ ಬಂದಿದ್ರೆ ಬರ್ಬೋದಿತ್ತು. ಅದೇ ಆಗಲ್ಲ. ಇದ್ಕೊಂಡು ಕಾನೂನು ಬೇಕಾದ್ರೆ ಮಾಡೋಕ್ಕಾಗ್ತದೆ. ಯಜಮಾನ್ರೆ, ಏನು ತೊಂದರೆ ಇಲ್ಲ. ನಾನು ಬಂದಿದ್ದೀನಲ್ಲ, ಒಂದು ವ್ಯವಸ್ಥೆ ಮಾಡ್ತೀನಿ. ತಲೆ ಬಿಸಿ ಬೇಡ ನಿಮಗೆ. ನಿಮ್ಮ ಕಾಯಿಲೆ ಕಡಿಮೆ ಮಾಡೋಕ್ಕೆ ತಾನೇ ನಾನು ಅಲ್ಲಿಂದ ಬಂದಿದ್ದು. ಡಾಕ್ಟ್ರ, ನೀವು ಭಾಳ ಹುಷಾರಿದ್ದೀರಿ. ನಿಮ್ಮ ಮನ್ಸಿಗೇನು ನೀವು ಮಾತಾಡೋದು ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂತ. ನಾವೇನಷ್ಟು ಹೆಡ್ರ ಗೊತ್ತಾಯ್ತು ನಮಗೂವ. ಎಷ್ಟು ಸಲೀಸಾಗಿ ಹೇಳ್ತೀರಲ್ಲ, ನಿಮ್ಮ ಕಾಯಿಲೆ ಕಮ್ಮಿ ಮಾಡೋಕ್ಕಾಗಿ ನಾವು ಅಲ್ಲಿಂದ ಬಂದಿದ್ದು ಅಂತ. ಅಲ್ಲ, ಕಾಯಿಲೆ ಕಮ್ಮಿ ಮಾಡಬೇದು. ನಾನು ಅದನ್ನೇನು ಅನ್ನಲ್ಲ. ಇದು ಕೈ ಗುಣ ಅಂದರೂ ಭಾಳ ಲೈಕೆ. ನಮ್ಮ ಈ ಅಠಾರಕ್ಕೆ ಯಾರೂ ಇಲ್ಲ ಅಂತ ಇದ್ರದು. ಅದೇ ನಾನು ಅನ್ನಲ್ಲ. ನೀವು ಬೋರಿ ನನ್ನ ಕಾಯಿಲೆ ಕಮ್ಮಿ ಮಾಡೋಕ್ಕೆ ಬಂದ್ರೆ ಅಲ್ಲ, ನಿಮಗೆ ಸ್ವಲ್ಪ ದುಡ್ಡು ಸಿಗ್ತದೆ ಅಂತ ಬಂದ್ರೆ ಮುಗ್ಸಟ್ಟೆ ಮಾಡಿಕೊಟ್ಟು ಹೋಗ್ತೀರನ್ರಿ. ಅಪ್ಪ, ಇದೇ ನಿಮ್ಮ ಮಾತಲ್ಲ ಅನ್ನೋದು. ಅವ್ರು ಎಲ್ಲಿಗೂ ಹೋಗಲ್ಲ ಈಗ ಮನೆಗೆ. ಈಗ ವಯಸ್ಸಾಗಿದೆ, ತುಂಬ ಸುಸ್ತಾಗಿದೆ, ಒಂಚೂರು ಬನ್ನಿ ಅಂತ ಭಾಳ ಕೇಳ್ಕೊಂಡಿದ್ದಕ್ಕೆ ಬಂದಾರೆ. ನೀವು ನೋಡಿದ್ರೆ ಅವ್ರಿಗೆ ಹಿಂಗೆ ಹೇಳ್ತಿದ್ದೀರಲ್ಲ. ಇರಲಿ ಪರವಾಗಿಲ್ಲ ಇವ್ರೆ, ಪರವಾಗಿಲ್ಲ. ವಯಸ್ಸಾಗಿದೆ ಎಲ್ಲ ಮಾತಾಡ್ತಾರೆ, ಏನು ತೊಂದರೆ ಇಲ್ಲ. ಈಗ ಇಂಜೆಕ್ಷನ್ ಕೊಡ್ಲ ಒಂದು ಹಾಗಾದರೆ? ಅಲ್ಲ ನೋಡಲ್ಲ, ಮತ್ತೆ ಇಂಜೆಕ್ಷನ್ ಕೊಡ್ಲ ಅಂತ ಅವ್ರ ಹತ್ರ ಕೇಳೋಕ್ಕೆ ಡಾಕ್ಟ್ರ್ ಯಾರು? ಅವರ ನೀವ? ಅಲ್ಲ, ಏನ ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಳ್ಳಿ ನೋಡೋಣ. ಅದು ಅಂತ ಮಾತಾಡ್ತಿರೋದು ಆ ಥರ? ಹಂಗೆ ಹೇಳ್ತಾರೆ
ಮಾತಾಡಿಕೆ ರೋತರ್ಸು ಕರ್ಲು ಮರ್ಲು ಅಂತ ಸುಮ್ಮನೆ ಮಲ್ಕೇಳಿ ನೋಡೋಣ. ಅಜ್ಜಮ್ಮ, ಒಂದು ಕೆಲಸ ಮಾಡಿ, ಸ್ವಲ್ಪ ಬಿಸಿ ನೀರು ತರ್ತೀರಾ? ಶಾರದಾ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಬೇಕಂತ ಹೇಳ್ತೀರಿ, ಬೇಗ ಬಿಸಿ ಮಾಡ್ಕೊಂಡು ತಗಬಾ. ಹೇ ದಬ್ಬಳು, ನಾಯಿ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳಿತ್ತಂತೆ. ನಿಂಗೇನೆ ಆ ಕೆಲಸ ಮಾಡೋಕ್ಕೆ? ಯಜಮಾನ್ರೆ, ಒಂದು ಸ್ವಲ್ಪ ಆ ಕಡೆ ತಿರುಗಿ ಮಲ್ಕೊಳ್ಳಿ, ಸೊಂಟಕ್ಕೆ ಕೊಡಬೇಕಾಗತ್ತೆ ಇಂಜೆಕ್ಷನ್ನು. ಎಲ್ಲಡೆ ಆಗಟ್ಲೆ, ನಂಗೆ ಆತ್ಲಾಗೆ ಇತ್ಲಾಗೆ ತಿರ್ಗಕ್ಕೆ ಹೊಟ್ಟೆ ಮುಲ್ಗಕ್ಕೆ ಎಲ್ಲ ಆಗಲ್ಲ. ಹೊಟ್ಟೆ ಕೊಯ್ತದೆ ಇಂಥ ಥರ ಅಂತ ಇಲ್ಲದೆ ಜೀವನ ತಳ್ಕರ್ದಂಗೆ ಆಗ್ತದೆ. ನೀವೊಬ್ಬರು ಎಲ್ಲ ಒಂದು ಕಡೆ ಕೊಡಿ, ಎಲ್ಲಿ ಕೊಟ್ಟರು ಮೈಯೊಳಗೆ ಇರ್ತದಲ್ಲ, ಬೇರೆ ಎಲ್ಲಿಗಾರು ಹೋತದನು? ಅದು ಹಾಗಲ್ಲ ಯಜಮಾನ್ರೆ, ನಮಗೂ ಒಂದು ಕ್ರಮ ಅಂತ ಇರುತ್ತೆ, ಅದೇ ಪ್ರಕಾರನೇ ನಾವು ಕೆಲಸ ಮಾಡಬೇಕಾಗತ್ತೆ. ಅದು ಇಂಜೆಕ್ಷನ್ ಹಂಗೆ ಎಲ್ಲ ಕಡೆ ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಸುಮಾರೆಲ್ಲ ಪ್ರೋಸೆಸ್ ಇದೆ. ಅದಕ್ಕೆ ಹೇಳೋದು ಸೊಂಟಕ್ಕೆ ಇಂಜೆಕ್ಷನ್ ಕೊಡ್ತೀವಿ, ಆ ಕಡೆ ತಿರುಗಿ ಅಂತ. ಓ, ಸೊಂಟಕ್ಕೆ ಅದಕ್ಕೆ ಕೊಡೋದನು, ಹೊಟ್ಟೆಲ್ ನೋವಲ್ಲ ಹಂಗೆ. ಒಂದು ಸಾಮಾನ್ಯ ಯಾವಾಗಲೂ ರಾಟಿಗೆ ತಗುತ್ತಿದ್ದೆ, ಈ ಸತಿ ಸೊಂಟಕ್ಕೆ ಅಂದಿರಪ್ಪ. ನೋವು ಮಾಡಬೇಡಿ, ಮತ್ತೆ ನೋವು ಮಾಡಿ ಮತ್ತೆ ನಾನೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನ ಜವಾಬ್ದಾರಿಯಲ್ಲಿ ಹೇಳಿನಿ. ಅಲ್ಲ, ಸಣ್ಣ ಮಕ್ಕಳು ಹೆದರ್ದಾಗಿ ಹೆದರ್ತೀರಲ್ಲ ಯಜಮಾನ್ರೆ ಇಂಜೆಕ್ಷನ್ನಿಗೆ. ಹ್ಞೂ ರೀ, ನಂಗೆ ಮೊದಲಿಂದನೂ ಹಿಂಗೆಯ್ಯ. ಎಷ್ಟೇ ಹುಷಾರಲ್ಲಿದ್ರು ಸಣ್ಣಕ್ಕಿರೋಷ್ಟೊತ್ತಿಗೆ ಓಯ್ಯ ಇಂಜೆಕ್ಷನ್ ಕೊಡಿಸ್ತೀನಿ ಅಂದ್ಬಿಟ್ರೆ ಅದು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದೆ, ಗೊತ್ತಾನು? ಆಗ್ಲೇಯ್ಯ, ಅದಕ್ಕೆ ಹೇಳಿದೆ ಬೇಡ ಅಂತ. ತಾಯಿ ಮಕ್ಕಳು ಕೇಳ್ಬೇಕಲ್ಲ. ಹೌದಾಗಿದ್ದಾದ್ರೆ ಇಟ್ಟು ಇದು ಮಾಡ್ತಿರ್ಲ. ನೀವು ಒಬ್ರು ಹಂಗಿದ್ದಾರೆ, ಕಾರಿಬೇಕಾರೆ ಬಂದೇ ಬಿಡ್ತೀರಿ. ಹಂಗೆ ದುಡ್ಡು ಯಾರಪ್ಪ ಒಂದು ಮನೆದು ಬೇಕತ್ತಲ್ಲ, ಕೊಡಿಬೇಕ ಹೊರ್ಬೇಕ ಎಂಥರ ಆಗಲಿ. ಹೊಲಕ್ಕೆ ಕೊಡಿ ಮಾರ್ರ. ಗಿರೀಶ್ ಅವರೇ, ಏನು ಮಾಡಲಿ, ಇವರು ಭಾಳ ಹೆದರ್ತಿದ್ದಾರೆ ಇಂಜೆಕ್ಷನ್ನಿಗೆ. ಮಾತ್ರೆನೇ ಕೊಟ್ಬಿಡ್ತೀನಿ, ಆಗಲ್ವಾ? ಬೇಡ ಬೇಡ ಡಾಕ್ಟ್ರೆ, ಆದರೆ 3 ಹೊತ್ತು ಕೊಟ್ಟೇನೆ, ಒಂದು ಚೂರು ಕಮ್ಮಿ ಆಗಲ್ಲ. ಮತ್ತೆ ಹಂಗೆ ಆದ್ರೆ ಇವ್ರಿಗೆ ಹಾಗೆ ಮರ ಒಂದು ಸತಿ ಏನಾದ್ರು ಶುರು ಆತ ಅಂದರೆ ಬಗ್ಗೆ ಆಗ್ತದೆ. ಹಾಗಾಗಿ ಇದು ಶುರುವಿನಲ್ಲೇ ಒಂದು ಇಂಜೆಕ್ಷನ್ ಕೊಟ್ಟು ಕಮ್ಮಿ ಮಾಡ್ಕೊ ಬಿಟ್ರೆ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು ನಾನು. ಮಾತ್ರೆ ಕೊಡ್ತಾ 2-3 ಹೊತ್ತಾಗಿದೆ. ಬೇಡ, ಮಾತ್ರೆ ಬೇಡ. ಮಾದ್ರೇ ಕೊಡಲಿ ಬಿಡೆ ಪುಣಾತ್ಗಿತ್ತೆ. ನಿಂಗೊಂದು ಏನು ಹೆಂಗಾರೆ ನನ್ನ ಗೋಳು ಬರ್ಸೋದು ಅಂದ್ರೆ ಸೈ ನಿಂಗೆ. ಮಾತ್ರೆ ಕೊಟ್ಟದಂತ ಕೊಡಲಿ, ಈ ಸತಿ ಇವ್ರು ಕೊಟ್ಟಾಗ ತಿಂತೀನಿ ನಾನು. ಈ ಸತಿ ಇವ್ರು ಕೊಟ್ಟಾಗ ತಿಂತೀನಿ ನಾನು ಅಂದರೆ ನಾನು ಅವಾಗೆಲ್ಲ ಕೊಟ್ಟು ಮಾತ್ರೆ ಎಂತ ಮಾಡಿದ್ರಿ? ತಿನ್ಲ ನೀವಾ? ಡಾಕ್ಟ್ರೆ, ಇವ್ರು ಪುರಾಣ ಮಾಡ್ತಿರ್ತಾರೆ, ನೀವು ಇದು ಮಾಡಬೇಡಿ, ಕೊಡಿ ಹೇಳ್ತೀನಿ. ಮಾತ್ರೆ ಯಾವ ನನ್ನ ಹತ್ರನೇ ಕೊಟ್ಟಾಗಿ ನಾನು ನೋಡಿ ಹೊತ್ತಿನ ಹೊತ್ತಿಗೆ ಸರಿಯಾಗಿ ತಗೋತೀನಿ ನಾನು. ಅಲ್ಲ, ನಂಗೆ ಯಾಕೋ ಗುಮ್ಮನೆ. ಮಾತ್ರೆ ಕೊಟ್ಟಷ್ಟು ಹೊತ್ತು ನಿಂತ್ಕೊಂಡ್ರೆ ನಾ ತಗೋತೀನಿ ನೀ ಹೋಗು, ನಾ ತಗೋತೀನಿ ನೀ ಹೋಗು ಅಂತಿದ್ರಿ. ಮಾತ್ರೆ ತಿನ್ಲ ಹಂಗಾರೆ ನೀವ? ಮಾತ್ರೆ ತಗೋತೀನಿ ಅಂತೀನಿ, ಮತ್ತೆ ಅದೇ ಹೇಳ್ತದೆ. ಬೆಳಿಗ್ಗೆ ಎಲ್ಲ ನೀನು ಕೊಟ್ಟಿದ್ದು ಒಂಥರ ಸಿನಗ್ ಜಂಬು, ಚೂರು ಬಾಯಿಗೆ ಹಾಕಿದೆ ಏನು ಕೈಯ ಅಂದರೆ ಇಸ ಅನ್ನೋ ಕಟ್ಟು ಕೈಯ ಯಾವನ್ನಂತಾನೆ ಅದನ್ನು ಅಲ್ಲೇ ತುಗ್ದೆ. ಕಾಡಿ 2 ಸತಿ ಕೊಟ್ಟವನು ಅಲ್ಲೇ ಕಾಟಡಿ ಹಾಕಿಟ್ಟೆ. ಮತ್ತೆ ಎಂತ ಮಾಡೋದು, ನಂಗೆ ಸತ್ತಿಲ್ಲ.